ರಾಜಕಾರಣಿಗಳು 5 ವರ್ಷಕ್ಕೊಂದ್ಸತಿ ಅವರ ವೇತನನ 50% ಪರಿಷ್ಕರಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ಏನೋ ಪ್ರಶ್ನೆ ಬರಲ್ಲ, ಎಲ್ಲಾ ಪಕ್ಷಗಳು ಸೇರ್ಕೊಂಡು ಏಕಾಏಕಿ ಮಾಡ್ತಾರೆ. ಆದ್ರೆ ಕಾರ್ಮಿಕರಿಗೆ ಬಂದಾಗ ಈ ರೀತಿ ರಿವ್ಯೂ ಮಾಡುವಂತದ್ದು ಅಥವಾ ಆಶಾ ಕಾರ್ಯಕರ್ತರು ನಾವು ನೋಡ್ತಿರುವಂತದ್ದು ಸರ್ 10,000 ಕೊಡ್ತೀವಿ ಅಂತಾನು ಕೊಡ್ತಾ ಇಲ್ಲ. ಅಂಗನವಾಡಿ ನೌಕರರು, ಅತಿಥಿ ಶಿಕ್ಷಕರು, ಉಪನ್ಯಾಸಕರು, ಈ ರೀತಿ ಎಲ್ಲಾ ದುಡಿಯೋ ಜನಗಳಿಗೆ ಪದೇ ಪದೇ ಸರ್ಕಾರ ಈ ತರ ಬೆನ್ನುಗ್ ಚೂರಿ ಆಗ್ತಿರೋದ್ರ ಬಗ್ಗೆ ಸರ್ ಕಾರ್ಮಿಕರ ನಾಯಕರಾಗಿ ನೀವೇನ್ ಹೇಳ್ತೀರಾ ಸರ್ ಈ ಎಲ್ಲಾ ಪಕ್ಷಗಳ ಬಗ್ಗೆ? ಅವರು ಪೊಲಿಟಿಷಿಯನ್ ಆಗಿ ಬಂದಿದ್ದು, ಯಾರೇ ಪೊಲಿಟಿಷಿಯನ್ ಆಗಿ ಬರ್ಲಿ, ನಾನ್ ಜನಕ್ಕೆ ಸೇವೆ ಮಾಡ್ಬೇಕು ಅಂತ ಬಂದಿರೋರು. ಸೇವೆ ಮಾಡೋರಿಗೆ 2 ಲಕ್ಷ ರೂಪಾಯಿ ವೇತನ ಹಾಕ್ಬೇಕು? ಸೇವೆ ಮಾಡೋರಿಗೆ ರಿಟೈರ್ಡ್ ಆದಾಗ ಪೆನ್ಷನ್ ಹಾಕ್ಬೇಕು? ಸೇವೆ ಮಾಡೋರಿಗೆ ಅವರು ಏನು ಎಲ್ಲೆಲ್ಲಿ ಓಡಾಡ್ತಾರೆ, ಅವ್ರ ಪರ್ಸನಲ್ ಕೆಲಸಕ್ಕೆ ಓಡಾಡ್ಲಿ, ಏನಕ್ಕೆ ಓಡಾಡ್ಲಿ, ಅದೆಲ್ಲದಕ್ಕೂ ಪೆಟ್ರೋಲ್ ಚಾರ್ಜ್, ಸೇವಾ ಶುಲ್ಕಗಳು, ಅವ್ರ ಸುತ್ತ ಇರೋ 7-8 ಜನಗಳಿಗೆ ವೇತನಗಳು, ಇವೆಲ್ಲ ಏನಕ್ಕೆ ಅವಶ್ಯಕತೆ? 20,000 ಅಂತ ಫೋನ್ ನಾವೆಲ್ಲ ಈಗ 300 ರೂಪಾಯಿ ಹಾಕಿದ್ರೆ ಇಡೀ ತಿಂಗಳು ಫುಲ್ ಬಳಸಬಹುದು. ಅವ್ರ 15-20 ಸಾವಿರ ರೂಪಾಯಿ ಫೋನಿಗೆ ಹಾಕ್ಬೇಕು. ಕುಡಿಯೋ ನೀರಿಗೆ 20 ರೂಪಾಯಿಗೆ ಬಾಟ್ಲಿ ಸಿಗುತ್ತೆ, 80 ರೂಪಾಯಿ ಬಿಲ್ ಹಾಕ್ತಾರೆ. ಇವೆಲ್ಲ ನೈತಿಕ ಪ್ರಶ್ನೆಗಳನ್ನ ನಾವು ಎತ್ತಬೇಕಾಗುತ್ತೆ. ಇತ್ತೀಚೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೇನೆ ಪ್ರಾರಂಭದಲ್ಲೇನೆ ಅವರು ವೇತನಗಳನ್ನ ಹೆಚ್ಚು ಕಡಿಮೆ ಡಬಲ್ ಮಾಡ್ಕೊಂಡ್ರು. ಎಲ್ಲಾ ಪಾರ್ಟಿಗಳದ್ದು ಯಾರ್ದು ತಕರಾರಿಲ್ಲ, ಎಲ್ಲರೂ ಚಪ್ಪಾಳೆ ಹಾಕಿದ್ರು, ವೇತನನ ಜಾಸ್ತಿ ಮಾಡ್ಕೊಂಡ್ರು. ಅವರು ಸೇವೆ ಮಾಡ್ತೀವಿ ಅಂತ ಬಂದವರಿಗೆ ವೇತನಗಳು ಭತ್ಯೆಗಳು ಯಾಕೆ ಡಬಲ್ ಆಗ್ಬೇಕು ಅನ್ನೋ ಪ್ರಶ್ನೆ ನಾವು ಎತ್ತಲೇಬೇಕಾಗತ್ತೆ. ಕನಿಷ್ಠ ವೇತನ ಅನ್ನೋದು ಸರ್ಕಾರದ ಗಿಫ್ಟ್ ಅಲ್ಲ. ಇದು ಒಂದು ಏನೋ ಸರ್ಕಾರಗಳು ಹೋಗುತ್ತೆ ಬರುತ್ತೆ, ಪಾರ್ಟಿಗಳ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಅವ್ರು ಕೊಡುವಂತ ಗಿಫ್ಟು ಇದಲ್ಲ. ಇದು ಒಂದು ಶಾಸನಬದ್ಧ ಹಕ್ಕು. ಈ ಹಕ್ಕನ್ನ ಸರ್ಕಾರಗಳ ವಿರುದ್ಧ ಕಾರ್ಮಿಕರು ಹೋರಾಟ ಮಾಡಿ ಈ ಹಕ್ಕನ್ನ ಗಳಿಸ್ಕೊಂಡಿದ್ದಾರೆ. ಇದು ಒಂದು ಕಾಯ್ದೆಯನ್ನು ಸಹ ಕನಿಷ್ಠ ವೇತನ ಕಾಯ್ದೆ ಅನ್ನೋದು ಬಂದಿದೆ. ಇದರ ಆಧಾರದ ಮೇಲೆ ಸರ್ಕಾರ ಕನಿಷ್ಠ ವೇತನವನ್ನ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಇವಾಗೇನು ಸರ್ಕಾರ ಮಾಡಕ್ ಹೊರಟಿದೆ, ಈ ಹಿಂದೆ ಪಾಳೆಗಾರರ ಇದ್ರಲ್ಲ, ಒಂದಿಷ್ಟು ಈ ಕುಡಿ ಖುಷಿ ಆಯ್ತು ಇವ್ರಿಗೆ ಕುಡಿ ಅಂತ, ಆ ತರ ತೀರ್ಮಾನ ಮಾಡೋದಕ್ಕೆ ಇದರಲ್ಲಿ ಆಗಲ್ಲ. ಇದರದೇ ಆದಂತ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಮೂಲಕ ಇದು ಎವಾಲ್ವ್ ಆಗಿ ಬಂದಿರತಕ್ಕಂಥದ್ದು, ತುಂಬಾ ದೀರ್ಘ ಪ್ರಕ್ರಿಯೆ ಮೂಲಕ ಬಂದಿದೆ. ಸರ್ಕಾರ ಈಗ ಮಾಲೀಕರ ಲಾಬಿಗೆ ಮಣಿದು ಇದು ಒಂದು ನನಗೆ ನೆನಪಿರೋ ಹಾಗೆ ಇತಿಹಾಸದಲ್ಲೇ ಇದು ಈ ತರದ್ದು ಕೊಟ್ಟುಬಿಟ್ಟು ಆಮೇಲೆ ರಿವ್ಯೂ ಮಾಡ್ತೀವಿ ಅಂತ ನೋಡಿರೋ ಉದಾಹರಣೆ ಇಲ್ಲ ಕನಿಷ್ಠ ವೇತನದಲ್ಲಿ. ಅಂತ ಕೆಲಸಕ್ಕೆ ಈಗ ಸರ್ಕಾರ ಕೈ ಹಾಕಿದೆ.